ಜುಲೈ 1ರ ದಿನವನ್ನು ನಮ್ಮಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಆ ದಿನವನ್ನೇ ಏಕೆ ಆಯ್ಕೆ ಮಾಡಿಕೊಳ್ಳಲಾಯಿತು ಎಂಬ ಪ್ರಶ್ನೆಗೆ ಉತ್ತರ ಡಾಕ್ಟರ್ ಬಿ.ಸಿ. ರಾಯ್. ರಾಯ್ ಅವರು ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅನುಪಮ ಸೇವೆಯ ಸ್ಮರಣೆಗೆ ಅವರ ಜನ್ಮದಿನವನ್ನೇ ವೈದ್ಯರ ದಿನಾಚರಣೆ ಆಚರಿಸಲಾಗುತ್ತಿದೆ. ಡಾಕ್ಟರ್ ಬಿ.ಸಿ. ರಾಯ್ ವೈದ್ಯಕೀಯ ಕ್ಷೇತ್ರದ ಧ್ರುವತಾರೆ. ವೈದ್ಯಕೀಯ ಲೋಕಕ್ಕೆ ಹೊಸತೊಂದು ಹೊಳಪು ನೀಡಿದ ವ್ಯಕ್ತಿತ್ವ ರಾಯ್ ಅವರದು. ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ರಾಷ್ಟ್ರ ವೈದ್ಯಕೀಯ ಕ್ಷೇತ್ರದ ಅಪ್ರತಿಮ ಸಾಧಕರಲ್ಲಿ ಒಬ್ಬರೆನಿಸಿದರು. ವೃತ್ತಿಯಿಂದ ವೈದ್ಯರಾದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಲ್ಲದೆ ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿದ್ದರು. ತಮ್ಮ ಅಧಿಕಾರ ಅವಧಿಯಲ್ಲಿ ಮಾದರಿ ಆಡಳಿತ ನೀಡಿದ ಹಿರಿಮೆ ಡಾಕ್ಟರ್ ರಾಯ್ ಅವರದು. ಜುಲೈ 1, 1882ರಂದು ಬಿಹಾರದ ಪಾಟ್ನಾದ ಬಂಕಿಪುರದಲ್ಲಿ ವಾಸವಿದ್ದ ಪ್ರಕಾಶ್ ಚಂದ್ರ ಮತ್ತು ಅಘೋರ್ ಕಾಮಿನಿ ದೇವಿ ದಂಪತಿಯ 5 ಮಕ್ಕಳಲ್ಲಿ ಕಿರಿಯರಾದ ಡಾಕ್ಟರ್ ರಾಯ್ ತನ್ನ ಪಾಲಕರ ಸರಳತೆ, ಶಿಸ್ತು ಮತ್ತು ಕಾರುಣ್ಯ ಮನೋಭಾವದಿಂದ ಅತ್ಯಂತ ಪ್ರಭಾವಿತರಾಗಿದ್ದರು. ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಐಇ ಮತ್ತು ಪಾಟ್ನಾ ಕಾಲೇಜಿನಲ್ಲಿ BA ಪದವಿ ಪೂರೈಸಿದರು. ಕೋಲ್ಕತ್ತಾ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದರು. ವೈದ್ಯಕೀಯ ಶಿಕ್ಷಣ ಪೂರೈಸಿದ ಡಾಕ್ಟರ್ ಬಿ.ಸಿ. ರಾಯ್ ಅವರು ಪ್ರಾಂತೀಯ ಆರೋಗ್ಯ ಸೇವಾ ಕೇಂದ್ರದಲ್ಲಿ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಸೇವೆ ಸಲ್ಲಿಸಿದರು. 1909 ಫೆಬ್ರವರಿಯಲ್ಲಿ ಸೆಂಟ್ ಬಾರ್ಥೋಲೋಮೆವ್ಸ್ ಆಸ್ಪತ್ರೆಗೆ ಉನ್ನತ ಶಿಕ್ಷಣಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಲು ತೆರಳಿದಾಗ ಅಲ್ಲಿನ ಮುಖ್ಯಸ್ಥರು ಏಷ್ಯಾದಿಂದ ಅವರನ್ನು ವಿದ್ಯಾರ್ಥಿಯಾಗಿ ಆಯ್ಕೆ ಮಾಡದೆ ಅವರ ಅರ್ಜಿಯನ್ನು ತಿರಸ್ಕರಿಸಿದರು. ಆದರೂ ತಮ್ಮ ಪ್ರಯತ್ನವನ್ನು ಕೈಬಿಡದ ರಾಯ್ ಅವರು ಸತತವಾಗಿ 30 ಬಾರಿ ಅರ್ಜಿ ಸಲ್ಲಿಸಿ ಕೊನೆಗೂ ಪ್ರವೇಶಾವಕಾಶ ದೊರಕಿಸಿಕೊಂಡರು. ಹೆಚ್ಚಿನ ಶಿಕ್ಷಣಕ್ಕೆ ಬಾರ್ಥೋಲೋಮೆವ್ಸ್ ಆಸ್ಪತ್ರೆಗೆ ದಾಖಲಾದ ಬಿಧಾನ್ ಅವರು ಕೇವಲ 2 ವರ್ಷ 3 ತಿಂಗಳ ಅವಧಿಯಲ್ಲಿ MRCP ಮತ್ತು FRCS ಪೂರೈಸಿ ಒಟ್ಟಿಗೆ 2 ಪದವಿಗಳನ್ನು ಪೂರೈಸಿದ ಭಾರತದ ವಿರಳಾತಿ ವಿರಳ ವಿದ್ಯಾರ್ಥಿಗಳಲ್ಲಿ ಒಬ್ಬರೆನಿಸಿದರು. ಉನ್ನತ ಶಿಕ್ಷಣದ ನಂತರ ಸ್ವದೇಶಕ್ಕೆ ಮರಳಿದ ಡಾಕ್ಟರ್ ಬಿ.ಸಿ. ರಾಯ್ ಅವರು ಕೋಲ್ಕತ್ತಾ ಮೆಡಿಕಲ್ ಕಾಲೇಜು, ಕ್ಯಾಂಪಬೆಲ್ ಮೆಡಿಕಲ್ ಸ್ಕೂಲ್ ಮತ್ತು ಕಾರ್ನಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ ಬೋಧನಾ ವೃತ್ತಿಯನ್ನು ಆರಂಭಿಸಿದರು. ಸ್ವರಾಜ್ಯ ಕಲ್ಪನೆ ಸಾಕಾರವಾಗಲು ಪ್ರಜೆಗಳಲ್ಲಿ ಮಾನಸಿಕ ಮತ್ತು ದೈಹಿಕ ದೃಢತೆಯನ್ನು ತುಂಬುವುದರಿಂದ ಮಾತ್ರ ಸಾಧ್ಯ ಎಂದು ರಾಯ್ ನಂಬಿದ್ದರು. ಈ ನಿಟ್ಟಿನಲ್ಲಿ ಜಾದವಪುರ ಟಿಬಿ ಆಸ್ಪತ್ರೆ, ಚಿತ್ತರಂಜನ್ ಸೇವಾ ಸದನ್, ಆರ್.ಜೆ.ಕರ್ ವೈದ್ಯಕೀಯ ಕಾಲೇಜು, ಕಮಲಾ ನೆಹರು ಆಸ್ಪತ್ರೆ, ವಿಕ್ಟೋರಿಯಾ ಸಂಸ್ಥೆ ಮತ್ತು ಚಿತ್ತರಂಜನ್ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಸ್ಥಾಪಿಸಿದರು. ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷ ಆಸ್ಪತ್ರೆಗಳನ್ನು ಪ್ರಾರಂಭಿಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಿದ್ದ ರಾಯ್ ಅವರು ಮಹಾತ್ಮ ಗಾಂಧೀಜಿಯವರ ಮಿತ್ರರಾಗಿದ್ದರಲ್ಲದೆ ಅವರ ವೈಯಕ್ತಿಕ ವೈದ್ಯರಾಗಿದ್ದರು. ಗಾಂಧೀಜಿಯವರ ಆರೋಗ್ಯ ಪರಿಸ್ಥಿತಿಯ ಸಂಪೂರ್ಣ ಅರಿವಿದ್ದ ಡಾಕ್ಟರ್ ರಾಯ್ ಅವರು ನಿಂಬೆ ಮತ್ತು ಮೂಸಂಬಿ ರಸದಿಂದಲೇ ಅವರ ಕಾಯಿಲೆಯನ್ನು ಗುಣಪಡಿಸುತ್ತಿದ್ದರು. ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಗಾಂಧೀಜಿಯವರು 1933ರಲ್ಲಿ ಅನಾರೋಗ್ಯಕ್ಕೀಡಾಗಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಯ್ ಅವರು ಚಿಕಿತ್ಸೆ ನೀಡಲು ಮುಂದಾದಾಗ ವಿದೇಶಿ ಔಷಧಿಗಳನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು. ದೇಶದ 4 ದಶಲಕ್ಷ ಜನರಿಗೆ ಉಚಿತ ಸೇವೆ ನೀಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಾಕ್ಟರ್ ರಾಯ್, ನಾನು ಮೋಹನದಾಸ ಕರಮಚಂದ್ ಗಾಂಧಿಯನ್ನು ಉಪಚರಿಸಲು ಬರಲಿಲ್ಲ, ದೇಶದ 4 ದಶಲಕ್ಷ ಜನರ ನಾಯಕರನ್ನು ಉಪಚರಿಸಲು ಬಂದಿದ್ದೇನಷ್ಟೇ ಎಂದರು. मेरे 40 लाख देशवासियों का इलाज मुफ्त में कर सकते हैं? माफ करिएगा बापूजी, मैं सभी मरीजों का इलाज मुफ्त में तो नहीं कर सकता। मैं यहाँ मोहनदास करमचंद गांधी का इलाज करने नहीं आया हूँ, बल्कि उसका इलाज करने आया हूँ जो मेरे देश के 40 लाख भारतीयों का नेतृत्व करता है। दवा तो आपको खानी पड़ेगी।
रॉय, मुझको आप मना ही लेते हैं। ಇವರ ಮಾತಿಗೆ ಮಣಿದ ಗಾಂಧೀಜಿ ಮರು ಮಾತನಾಡದೆ ಔಷಧಿ ತೆಗೆದುಕೊಳ್ಳಬೇಕಾಯಿತು. ವೈದ್ಯಕೀಯ ಕ್ಷೇತ್ರದಲ್ಲಿಟ್ಟುಕೊಂಡೇ 1925ರಲ್ಲಿ ರಾಜಕೀಯ ಪ್ರವೇಶಿಸಿದರು. ಬಂಗಾಳದ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಬಾರಕ್ಪುರ್ ಕ್ಷೇತ್ರದಿಂದ ಕಣಕ್ಕಿಳಿದರು. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬೆಂಗಾಲ್ ಎಂದೇ ಖ್ಯಾತರಾಗಿದ್ದ ಹಿರಿಯರಾದ ಸುರೇಂದ್ರನಾಥ್ ಬ್ಯಾನರ್ಜಿ ಅವರನ್ನು ಸೋಲಿಸಿ ಚುನಾಯಿತರಾದರು. ಕಾಂಗ್ರೆಸ್ ಪಕ್ಷವು ಡಾಕ್ಟರ್ ರಾಯ್ ಅವರ ಹೆಸರನ್ನು ಬಂಗಾಳದ ಮುಖ್ಯಮಂತ್ರಿ ಹುದ್ದೆಗೆ ಶಿಫಾರಸು ಮಾಡಿತು. 1948ರ ಜನವರಿ 23ರಂದು ರಾಜ್ಯದ 2ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ರಾಯ್ ಅವರು ಸತತವಾಗಿ 14 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಹಲವಾರು ಸುಧಾರಣಾ ಕಾರ್ಯಗಳನ್ನು ಜಾರಿಗೆ ತಂದು ಜನಾನುರಾಗಿ ಮುಖ್ಯಮಂತ್ರಿ ಎಂದೆನಿಸಿದರು. ಮುಖ್ಯಮಂತ್ರಿಯಾಗಿದ್ದಾಗಲೂ ದಿನವೂ 1-2 ಗಂಟೆಗಳ ಕಾಲ ಬಿಡುವು ಮಾಡಿಕೊಂಡು ಸಾರ್ವಜನಿಕರಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದ್ದರು. ಡಾಕ್ಟರ್ ಬಿ.ಸಿ. ರಾಯ್ ಅವರ ಗಣನೀಯ ಸೇವೆಯನ್ನು ಪರಿಗಣಿಸಿ 1961ರ ಫೆಬ್ರವರಿ 4ರಂದು ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿತು. 1962 ಜುಲೈ 1ರಂದು ತಮ್ಮ 80ನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು. ನಿಧನಕ್ಕೂ ಮುನ್ನ ಟ್ರಸ್ಟ್ ಸ್ಥಾಪಿಸಿ ತಾವಿದ್ದ ಮನೆ ಮತ್ತು ಇತರ ಎಲ್ಲ ಆಸ್ತಿಯನ್ನು ಸಾಮಾಜಿಕ ಕಾರ್ಯಗಳಿಗೆ ಮೀಸಲಿರಿಸಿದರು. ಅವರ ನೆನಪಲ್ಲೇ ಭಾರತ ಸರ್ಕಾರ 1991ರ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಘೋಷಿಸಿತು. ಪ್ರತಿ ವರ್ಷವೂ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದವರಿಗೆ ಡಾಕ್ಟರ್ ಬಿ.ಸಿ. ರಾಯ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ವೈದ್ಯರಿಗೆ ಡಾಕ್ಟರ್ ಬಿ.ಸಿ. ರಾಯ್ ಇಂದಿಗೂ ಪ್ರೇರಣೆಯಾಗಿದ್ದಾರೆ, ದಾರಿದೀಪವಾಗಿದ್ದಾರೆ. ಅವರ ಆದರ್ಶಗಳಿಂದ ಮಾರ್ಗದರ್ಶಕರಾಗಿದ್ದಾರೆ. ಬಹಳ ಅದ್ಭುತವಾಗಿ ರಾಯ್ ಅವರ ಕುರಿತಾಗಿ ಕಿರುಚಿತ್ರದ ಮುಖೇನ ಎಂತಹ ಒಂದು ಅದ್ಭುತವಾದ ಚೇತನ ಅವರನ್ನ ತಿಳಿಸಲಾಗಿದೆ. ಈಗ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ದೀಪವನ್ನು ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ. ನಾವು ಡಾಕ್ಟರ್ ಬಿ.ಸಿ. ರಾಯ್ ಅವರ ಒಂದು ಕಿರುಚಿತ್ರವನ್ನು ನೋಡಿದಾಗ ಯಾಕೆ ಈಗಲೂ ಕೂಡ ಸಮಾಜ ನಮ್ಮ ದೇಶ ಅವರನ್ನು ಮರ್ತಿಲ್ಲ, ಅವರ ಹೆಸರಲ್ಲೇ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತ ಹೇಳಿದ್ರೆ ಬರಿಗೈಯಿಂದ ಬಂದಿದ್ದು, ಬರಿಗೈಯಿಂದಲೇ ಹೋದದ್ದು, ಸರ್ವವನ್ನು ಸಾಮಾಜಿಕ ಕ್ಷೇತ್ರಕ್ಕೆ ಮುಡುಪಾಗಿಟ್ಟು ಅವ್ರು ಏನು ಗಳಿಸಿದ್ರು ಎಲ್ಲವನ್ನ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಅವರನ್ನು ಯಾವತ್ತೂ ಮರೆಯದೆ ಈ ದೇಶ ನೆನಪಿಸ್ಕೊಳ್ಳುತ್ತೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ದಯಮಾಡಿ